ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಬಾಲ ಬಿಚ್ಚಲಿ ಐತೆ ಅವನಿಗೆ ಅಣ್ಣ. ಈ ಬೇಸಿಗೆಯಲ್ಲಿ ಫ್ರಿಜ್ ನೀರು ಕುಡಿದು ಬೇಜಾರಾಗಿ ಇವಾಗ ಮಡಿಕೆ ನೀರು ಕುಡಿಯೋಣ ಅಂತ ಮಡಿಕೆ ತಾಳಕ್ ಬಂದಿದ್ದೀವಿ. ಅದು ಪ್ಯೂರ್ ಇಲ್ವ ಅಂತ ಗೊತ್ತಿಲ್ಲ. ಆಗಲ್ಲ ಗುರು, ಕಲ್ತ್ಕೊಳ್ಳಿ ಫಸ್ಟ್ ಕನ್ನಡದ ಕನ್ನಡ ಕಲೀರಿ ಬಡತವ. ನಾವು ಅವ್ರ ಭಾಷೆಯಲ್ಲಿ ಮಾತಾಡಂಗಾಯ್ತು. ಇದು ಬೇಕಾರೆ ಯಾವಾಗಾರ ಇವರು ನಿಮ್ ಆಮೇಲೆ ಓಂ ಓಂ ಸ್ವಾಹ ಸ್ವಾಹತೆ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನು ಆಯ್ತಾಯ್ತಲ್ಲ ಏನಕ್ಕೆ ಮತ್ತೆ ಇಲ್ಲ ಜುಮ್ ಜುಮ್ಮಾಯ. ಹಾಯ್ ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಎಲ್ಲರೂ ಹಾಗೆ ಚೆನ್ನಾಗಿರಿ. ಆ್ಯಂಡ್ ಗೈಸ್, ಇವಾಗ ಟೈಮ್ ಬಂದು ಒಂದು 6:37 ಆಗಿದೆ ಆಲ್ಮೋಸ್ಟ್. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ನಾನು ಮತ್ತು ನಮ್ಮ ಅಣ್ಣ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಅವರು ಈಗಲೇ ಇಲ್ಲ, ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನು ಎತ್ತ ಅಂತ ಫುಲ್ ಎಂಡ್ ತನಕ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇ. ಇವಾಗ ನಾವು ಮೈಸೂರಿಗೆ ಹೊರಡ್ತಿದ್ದೀವಿ. ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗುವ. ಗೈಸ್, ಪೆಟ್ರೋಲ್ ಹಾಕ್ತಿದ್ದೀವಿ, ಇವಾಗ ಹೋಗೋಣ. ಇದು ಕಿಕ್ಕೇರಿಲಿ ನಮ್ಮ ಹುಡುಗನ ಪಿಕಪ್ ಮಾಡ್ಕೊಂಡು ಇವಾಗ ನಾವು ಹೊರಟಿದೀವಿ. ನೆಕ್ಸ್ಟ್ ಕೇರ್ಪೇಟೆಲಿ ಟಿಫನ್ ಮಾಡೋಣ. ಕೇರ್ಪೇಟೆ ನೆಕ್ಸ್ಟ್ ಕೇರ್ಪೇಟೆಲಿ ತಿಂಡಿ ತಿನ್ನೋಣ. ನೆಕ್ಸ್ಟ್ ವಿಡಿಯೋ ಎಲ್ಲ ಇವನೇ ಹ್ಯಾಂಡಲ್ ಮಾಡ್ತಾನೆ, ಇವನ್ಗೆ ಕೊಡ್ತೀನಿ. ಎಂಜಾಯ್ ಮಾಡಿ. ಲೋಕಲ್ ಬಾಯ್ ಸರ್ರೇ ಶೂಟ್ ಹಾಕ್ತೇನೆ. ಹಾಕ್ಸ್ಕೊಬಿಡಿ, ನೀವು ತಲೆಗೆ ಶೂಟ್ ಹಾಕ್ಸ್ಕೊಬಿಡಿ ಆಯ್ತಾ? ಶೂಟ್ ಹಾಕೋದು ಇವ್ರು ಕಂಡ್ರಿ ನಾವು. ಆಯ್ತಾ, ಡೈರೆಕ್ಟ್ ಹಾಕ್ತೀವಿ. ಅದೇ ಡೈರೆಕ್ಟ್ ಇಲ್ಲಿ ಹೊಡಿತಾನೆ, ಈ ಸೈಡ್ ಇಂದ ಬುಲೆಟ್ ಆಚೆ ಬರುತ್ತೆ. ಯಾಕೋ ಎದೆಗೆ ಹೊಡಿತೀಯಲ್ಲ? ನಮ್ದೇನೇನ್ರಿ ಇಲ್ಲಿಂದ ಮಾತು, ಅಲ್ಲಿಂದ ಬಂದಿದ್ದು ಹಿಂಗ್ ಹೊಡಿಯುತ್ತಂತೆ. ಗೈಸ್, ಇವಾಗ ನೋಡಿ, ಅದು ರಾಯಲ್ ಕಂಫರ್ಟ್ಸ್ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ ಟಿಫನ್ ಮಾಡೋಣ ಅಂತ. ಈಗ ಬನ್ನಿ ಟಿಫನ್ ಮಾಡೋಣ. ಇಲ್ಲಿ ಕೂತ್ಕೊಂತಿದ್ದಾರೆ ಟಿಫನ್ ಮಾಡಲಿಕ್ಕೆ. ಏನಿದೆ? ಇಡ್ಲಿ ವಡೆ ಇದೆಯಾ? ಇಡ್ಲಿ ವಡೆ ಕೊಡಿ ನಮಗೆ. ಮಸಾಲೆ ದೋಸೆ ನಿಮಗೆ? ನಾವು ಇಡ್ಲಿ ವಡೆ, ಒಂದು ಮಸಾಲೆ ದೋಸೆ. ಇಡ್ಲಿ ಆಲ್ಮೋಸ್ಟ್ ಫಿನಿಶ್ಡ್, ಪೂರಿ ಈಗ ಬಂದಿದೆ, ದೋಸೆನೂ ಆಲ್ಮೋಸ್ಟ್ ಫಿನಿಶ್ಡ್. ಅಷ್ಟೇ ಗೈಸ್, ತಿನ್ನೋಣ ಬನ್ನಿ ನಾವು. ನೀವೆಲ್ಲ ವಿಡಿಯೋಲ್ಲೇ ತಿನ್ಕೊಳ್ಳಿ. ನೋಡಿ 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 ಗೈಸ್, ಹುಡುಗ ಶೂ ಹಾಕ ಬಂದವನೇ ನೋಡಿ. ನಾವು ಚಪ್ಪಲಿ ಹಾಕ ಬಂದಿದ್ದೀವಿ. ಅಣ್ಣ ನೋಡಿ ಶೂ ಹಾಕ ಬಂದವನೇ. ಆಮೇಲೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್. ಇಲ್ಲಿ ಇನ್ನೂ 1 ಮಂತ್ ಪಲಾವ್ ಹೋಗ್ಬೇಕಂತ ಕಾಯ್ತಾ ಇದ್ದೀವಿ. ನೋಡಿ ಗೈಸ್, ಕಣ್ಣು ಕೆಂಪಗಾಗೈತೆ. ಬೆಳಗ್ಗೆನೆ ನೀರು ಹಾಕಲ್ತಲ್ಲಿ ಕುಡ್ದು. ಅಲ್ಲ ನೋಡ್ರಿ, ನೀರು ಹಾಕೊಂಡಿದ್ದಂಗೆ ನೀರು. ಅದೇ ಮಲ್ಲಿ ಹಾಕಿ ಕುಡ್ದ್ಬಿಟ್ಟು ಇಲ್ಲಿ ನೀರು ಕುಡ್ದವನೆ. ಗೈಸ್ ಗೈಸ್ ಗೈಸ್, ಇವಾಗ ತಿಂಡಿ ಮಾಡ್ಕೊ ಹೊರಟಿದ್ವಿ. ಕೀ ಕೊಡೋ ಪತಾ, ಓಡಿಸ್ತೇನ? ಓಡ್ಸಕ್ ಬರುತ್ತಾ? ಏನು ಓಡ್ಸಲ್ವೇನು? ಇನ್ನು ಕಲ್ತಿಲ್ವೇನು? ಗೈಸ್, ಇವಾಗ ನಾವು ತಿಂಡಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ತಡಿಯವ ಚಿನ್ನ, ತೆಗಿಯ ಗಂಟ ಅರ್ಜೆಂಟ್ ಕಣ ಗೈಸ್, ಇವನಿಗೆ ಅರ್ಜೆಂಟ್ ಹತ್ತು. ಅಲ್ಲಿ ಕೈ ಹಿಡ್ಕೊಂಡಿದೀನಿ. ಆಮೇಲೆ ನಮ್ಮನ್ನ ಇಲ್ಲೇ ಉಳಿಸ್ಕೊತಾರ. ಆಮೇಲೆ ಕರ್ಕೊಂಡಿರ್ತಾರೆ ಫ್ರೆಂಡ್ಸ್, ಇಲ್ಲೇ ಕೂಡ ಹಾಕ್ತಾರ ನಮ್ಮನ್ನ. ಅವನು ಯಾವ ನೋಡ್ಕೊತೀನಿ ಆಮೇಲೆ ಕೂಡ ಹಂಗಂತೀಯ? ನಮ್ಮೂರು ಕಾಯಿಸಿದು ಹಂಗೆಲ್ಲ ಮುಟ್ಟಕ್ ಬಿಡಲ್ಲ. ಆಮೇಲೆ ಇನ್ನೇನ್ ಮಾಡ್ಬಿಡ್ರಿ, ನೋಡ್ಕೊಳ್ಳೋಣ ನಮ್ಮ ಮುಂದಕ್ಕೆ ಏನಾಗುತ್ತೆ ಅಂತ ಅಲ್ವಾ? ಸೈ ಮಾಡ್ಕೊಳ್ಳಮ್ಮ ಬನ್ನಿ ಗೈಸ್, ಹೋಗೋಣ ಇವಾಗ. ಗೋ ಗೈಸ್, ಈಗ ಪ್ರಜ್ವಲ್ ಅವರು ಗಾಡಿನ ತೆಗಿತಾ ಇದ್ದಾರೆ ನಮ್ಮದು ಕೇರ್ಪೇಟೆ ರೆಸ್ಟೋರೆಂಟಿಂದ. ಇವಾಗ ನಾವು ಸೀದಾ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಾರೆ, ಮೈಸೂರು. ಇನ್ನೂ ಕೇರ್ಪೇಟೆಗೆ ಹೋಗಿಲ್ಲ,
ಗಾಡಿ ಓಡಿಸೋ ಓನರ್ ಇಲ್ಲಿದ್ದಾರೆ ಇಬ್ರು. ಈಗ ಹೋಯ್ತಾ ಇರೋದು ನಾವು ಕೇರ್ಪೇಟೆಗೆ ಬಿಟ್ರೆ ಚಿನ್ಕುಳಿ ಬಿಟ್ರೆ ಎಲ್ಲ ಫಸ್ಟ್ ಸಿಗೋದು ತೆನೆಕೆರೆ ಆದ್ಮೇಲೆ ಚಿನ್ಕುಳಿ ಆದ್ಮೇಲೆ ಪಾಂಡುಪುರ ಅದೇ ಎಲೆಕೆರೆ ಆದ್ಮೇಲೆ ಪಾಂಡುಪುರ ಆದ್ಮೇಲೆ ಪಾಂಡುಪುರ ಹ್ಯಾಂಡ್ ಪೋಸ್ಟ್ ಆದ್ಮೇಲೆ ಮೈಸೂರು ಸಿಗುತ್ತೆ. ಶ್ರೀರಂಗಪಟ್ಟಣದಿಂದ ಶ್ರೀರಂಗಪಟ್ಟಣಕ್ಕೆ ಹೋಗಲ್ಲ, ಶ್ರೀರಂಗಪಟ್ಟಣಕ್ಕೆ ದೇವ್ರ ನಡ್ಕೊಂಬರಕ್ಕೆ ಫಸ್ಟ್ ಕೆಲಸ ಮುಗಿಲಿ. ಯಾರ ಇನ್ನು ನನಗೆ ಏನು ಕೆಲಸ ಅಂತ ಹೇಳಿಲ್ಲ. ಬೆಳೆ ಕಾಣಿಸ್ತಿದ್ರು ಕೃಷ್ಣ ರಾಮ ಆಮೇಲೆ ಆಂಜನೇಯ ಅವರೆಲ್ಲ ಕಪ್ಪಿ ಇರೋದು, ನೀವೇ ಬೆಳಗಿರೋದು. ಎಲ್ಲಿಂದ ಬಿಟ್ಕೊಂಡ್ರೆ ನೀವು ಬೆಳಗ್ಗೆ ಗೊತ್ತಿಲ್ಲ ಅಷ್ಟೇ ಅಲ್ವಾ. ಕೃಷ್ಣ ಆಗ್ಲಿ, ರಾಮ ಆಗ್ಲಿ, ಆಂಜನೇಯ ಆಗ್ಲಿ, ಆಮೇಲೆ ನರಸಿಂಹಸ್ವಾಮಿನೇ ಆಗ್ಲಿ, ಯಾವ ದೇವರಾಗ್ಲಿ, ಶಿವನೇ ಆಗ್ಲಿ, ಅವನು ಕಪ್ಪಿ ಇರೋದು. ಇವ್ರು ಹೆಂಗೆಲ್ಲ ಬೆಳ್ಳಿಗೆ ಉಟ್ಕೊಬಿಟ್ರು ಇಂಡಿವಿಜುವಲ್ ಉಟ್ಕೊಂಡು ಅಂತ ಗೊತ್ತಾಯ್ತಲ್ಲ. ಈಗ ನಾವಾಗ್ಲೇ ಈಗ ಕೇರ್ಪೇಟೆ ನಾವಾಗಲೇ ಕೇರ್ಪೇಟೆಗೆ ಬಂದಿದ್ವಿ. ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೂಲ್ ಆಗಿ ಕೇರ್ಪೇಟೆ ಎಂಟ್ರಿ ಆಗಿರುವಂತ ಪ್ರಜ್ವಲ್ ಗೌಡರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅಭಿನಂದನೆಗಳು. ಕೇರ್ಪೇಟೆಗೆ ಸ್ವಾಗತ. ಈಗ ಬಂದಿರೋದು ನಾವು ಕೇರ್ಪೇಟೆ ಸರ್ಕಲ್. ನೋಡಿ, ನಮ್ಮ ಕೇರ್ಪೇಟೆಯಿಂದ ಎಂತೆಂತ ಪ್ರತಿಭೆಗಳು ಬಂದಿದ್ದಾರೆ ಅಂದ್ರೆ ಗಿಲ್ಲಿ ನಟ ಕಾವ್ಯ, ಆಮೇಲೆ ಕೇರ್ಪೇಟೆ ಶಿವಣ್ಣ, ಆಮೇಲೆ ಅವನೇ ಶಿವಣ್ಣ, ನಾನು ಮತ್ತು ಗುಂಡ. ಸಕತ್ತೈತೆ ಮನ ಕಲಕುವಂತಹ ದೃಶ್ಯ ಮೂವಿ ಅದು. ಪ್ರಾಣಿ ಪ್ರಿಯರಿಗೆ ಈಗ ನೋಯ್ತಿರೋದು. ಈ ಕಡೆ ಬನ್ನಿ ಗೈಸ್, ನಿಮ್ಗೆ ಕೇರ್ಪೇಟೆ ಅಲ್ಲಿ ಡಾಕ್ಟರ್ ಅಂತ ಫೇಮಸ್ STMLA ಹಾಕ್ಬೋದು, ಅವ್ರ ಮನೆ ತೋರಿಸ್ತೀನಿ. ನಾನು ಹೇಳ್ತಿದ್ದಂತಹ ಕೇರ್ಪೇಟೆ ಡಾಲ್ ರೆವೆನ್ಯೂ ಅವ್ರದ ಮನೆಯನ್ನ ತೋರಿಸ್ತೀವಿ. ಬನ್ನಿ ಗೈಸ್, ನಿಧಾನಕ್ಕೆ ಹೋಗ್ಲಿ. ಇಂಚು ಗಾಡಿ ಆಯ್ತಣ್ಣ, ಅದು ಅಲ್ಲಿ ಕಾಣಿಸ್ತೈತಲ್ಲ, ತಡ್ರಿ ಗೈಸ್ ತೋರಿಸ್ತೀನಿ. ಅದು 5 ಕೋಟಿ ರೂಪಾಯಿ ಮನೆ. ಯಾವುದು 5 ಅದೇ ಅದು ಇದೆ ಫ್ರೆಂಡ್ಸ್. ಮ್ಯಾಚ್ ಬಾಕ್ಸ್ ಇದ್ದಂಗೆ ಐತೆ. ಆಕ್ಸಿಡೆಂಟ್ ಜಾಗ ಇದೆ ನೋಡ್ರಿ. ಇಲ್ಲಿ ಅಲ್ಲಿ ಒಂದು ಗಾಡಿ ಕೆಟ್ಟು ನಿಂತೈತೆ. ಇಲ್ಲಿ ಯಾರೇ ಬರೋದಾಗ್ಲಿ ಕೇರ್ಪೇಟೆ ಬಿಟ್ಟು ಮೈಸೂರು ಪೊರ ಮಾಡಕ್ ಹೋಯ್ತಾರ, ನಾವು ಬರೋದು ಇಲ್ಲೇ ಫ್ರೆಂಡ್ಸ್. ಇದೇ ಜಾಗ, ಹುಷಾರಾಗಿ ಓಡಾಡಿ ಬರುವಾಗ. ನೈಟ್ ಹೊತ್ತೇ ಆಗ್ಲಿ ಹಗಲೊತ್ತೇ ಆಗ್ಲಿ ಏನು ಕಾಣಿಸೋದಿಲ್ಲ. ಟರ್ನಿಂಗ್ ಬೇರೆ ಹೊಡೆದ್ರೆ ಇಲ್ಲೇ ಚೆಲ್ಲಾಡ್ತೀರಾ. ಅಕ್ಕಿ ಲಂಸ ಹಾಕ್ಬಿಟ್ರೆ ಇವಾಗ ಹಾಕಿರೋದು ಇದು ಅಲ್ಲ, ಈಗ ಒಂದು ಸ್ವಲ್ಪ ದಿವಸದಲ್ಲಿ ಹಾಕಿರೋದು. ಕಡೆ ಟರ್ನ್ ಏನು ಕಾಣಿಸೋದಿಲ್ಲ. ಡ್ರೈವರ್ಗಳೇ ನೀವು ಎಚ್ಚರ ನೋಡಿ, ಯಾರು ಕಾಣಿಸೋದಿಲ್ಲ. ಬಾಂದಿಂಗ್ ಆ ಕಡೆ ಟರ್ನಿಂಗ್ ಹೊಡಿಯಕ್ಕೆ ಬರ್ತಾರ, ಇಲ್ಲಿ ಈ ಕಡೆ ಟರ್ನ್ ಅಂತ ಹೊಡ್ಕೊತೀರಾ. ಅಲ್ಲಿಗೆ ಒಬ್ಬ ಹೋಗಿದ್ದ ನೋಡಿ, ಕಾಣಿಸ್ತಾ ಹಿಂದಿ ಚಿತ್ರಣ. ಹಂಗೆ ಏನು ಉಳಿಯಲ್ಲ ಫ್ರೆಂಡ್ಸ್, ಹುಷಾರಾಗಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ನನ್ನ ಮೈಸೂರು. ಬೆಂಗಳೂರಿಗಿಂತ ನೆಮ್ಮದಿ ಜೀವನ ನಮ್ಮ ಮೈಸೂರು. ಬೆಂಗಳೂರು ನಮ್ಮ ಕೆಂಪೇಗೌಡರು ಕಟ್ಸಿದ್ರೆ, ಇಲ್ಲಿ ರಾಜರು ಕಟ್ಸೋರೆ. ಅಲ್ಲಿ ಕಾಣಿಸ್ತಾ ಇರೋದು ನಮ್ಮ ಚಾಮುಂಡಿ ಬೆಟ್ಟ. ಸತ್ಯ ಆಗ್ಲವಾ ಕಾಣಿಸ್ತಾ ಬೇಕಾದ್ರೆ ದಸರಾ ಟೈಮ್ ಬಂದ್ಬಿಟ್ಟು ಚೆಕ್ ಮಾಡಿ ಫ್ರೆಂಡ್ಸ್. ನಾನು ಝೂಮ್ ಆಗಿ ತೋರಿಸಿರೋದು ಚಾಮುಂಡಿ ಬೆಟ್ಟನೇ. ನಗುವ ಟನ್ 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 ಪ್ರವೀಣ ಟೋಲು ಅಂತ ಭಯ ಪಟ್ಟಿರುವಂತ ನಮ್ಮ ಪ್ರವೀಣ್, ಸಾರಿ ಪ್ರಜ್ವಲ್ ಗೌಡ್ರು ಅವರಿಗೆ ಜೈ. ಕಾಯಿ 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 ಮಾವಿನ ಕಾಯಿ ಕಾಯಿ ಕಾಯಿ
ಫುಲ್ ಜಾಮು ಫ್ರೆಂಡ್ಸ್. ಬೆಂಗಳೂರಿಗಿಂತ ಹೆಚ್ಚಾಯ್ತು ನಮ್ಮ ಮೈಸೂರು, ಯಾಕಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಅದಕ್ಕೆ ಅಲ್ಲೆಷ್ಟು 100 ರೂಪಾಯಿ 3 ಅಂತೆ ಸೀಬೆಹಣ್ಣು. ಬಟ್ ಕಮಕಂಬಡು ಬೆಂಗಳೂರಿಂದ ಇರ್ತಾರ್ರಿ. ಹಾ ಇವೆಲ್ಲ ನೋಡಿ, ಗಾಳಿ ಧೂಳು ಮಳೆ ಒಂದು, ಅದು 30 ರೂಪಾಯಿಗೆ ಒಂದು ಸೀಬೆಹಣ್ಣು. ಬೇಡ ಬಿಡೋಣ, ಇಷ್ಟೊಂದು ರೇಟಲ್ಲಿ ನಮ್ದೇ ಮರ ಐತೆ, ಬೇಡ ಬಿಡಿ. ಇಲ್ಲ ಕಣ, ಮರ ಇದ್ದೀರಿ ನಾವು ಮರ ಇದ್ದೀರಿ ಇಂತ ಈ ತರ ಬತ್ತಲ್ಲ ಕಾರ ಬರುವಂಗೆ ಮರ ಬಡಿಕಂಗ್ ಕಾರ ಬತ್ತಿದ್ರಿ. ಈಗ ಮೈಸೂರಿಗೆ ಹೆಂಗೋ ಹಿಂಗೋ ತಲುಪಿಟ್ಟಿದೀವಿ. ನಮ್ಮ ಮಾವ ಈಗ ಮಾವಿನಕಾಯಿ ತಕೊಂಡವ್ರೆ, ಮಾವಿನಕಾಯಿ ಉಪ್ಪು ಹಾಕ್ತವ್ರೆ, ಉಪ್ಪು ಖಾರ ಪುಡಿನ. ಫುಲ್ ಕಟ್ ಮಾಡಿಲ್ಲ, ಇಷ್ಟೇ ಕಟ್. ಈಗ ಪ್ರಜ್ವಲ್ ರುಚಿ ನೋಡಿ ಹೇಳ್ತಾರೆ, ನಿಮ್ಮ ಹಳ್ಳಿಗೂ ಇಲ್ಲಿಗೂ ಸಿಟಿಗೂ ಇಷ್ಟು ವ್ಯತ್ಯಾಸ ಇದೆ. ಇದು ಪಾರಂ ಮಾವಿನಕಾಯಿ ಇದೆ, ನಮ್ದು ನಾಟಿಗೆ ಮಾವಿನಕಾಯಿ ಇದೆ. ಅದ್ಭುತ. ಚೆನ್ನಾಗಿದೆ ಅಂತ ಅರ್ಧಂಬರ್ಧ ಹಣ್ಣು ಆಯ್ತಲ್ಲ. ಇವಾಗ ಇವನ್ ತಿಂತಾನೆ, ಹೆಂಗೈತ್ಲಾ? ಒಲಿ ಒಲಿ ಸುಳ್ಳು ನಗುಸ್ತಾ ಕೂತಾರ ಹಂಗೆ ಪ್ರಜ್ವಲ್. ಈಗ ನಿಮ್ದು ಮೈಸೂರು ಚರ್ಚು ನೋಡಿ ಸಿಕ್ತು. ನೋಡ್ಕೊಳ್ಳಿ ಎಲ್ಲಾನು ನೋಡ್ಕೊಳ್ಳಿ. ನಾವು ಅಪ್ಪಟ್ಟ ದರ್ಶನ್ ಅಭಿಮಾನಿಗಳು. ಇದು ಕ್ರಿಶ್ಚಿಯನ್, ಅದೇನೋ ಗೊತ್ತಿಲ್ಲ, ಚರ್ಚ್ ಅಂತಲ್ಲ, ಅದು ದೊಡ್ಡ ಚರ್ಚು ಅದೇ. ಇದು ಬರೀ ಬನ್ನಿ ಮಂಟಪಕ್ಕೆ ಹೋಗೋದು ಇಲ್ಲಿಂದನೇ, ನೋಡ್ಕೊಳ್ಳಿ. ಇದೇ ರೋಡಿಂದನೇ ಆ ಕಡೆ ಹೋಗುತ್ತೆ. ನಾವು ರೈಲ್ವೆ ಸ್ಟೇಷನ್ ಆ ಕಡೆಗೆ ಹೋಗ್ತೀವಿ, ಈ ಕಡೆಯಿಂದ ಹೋಗ್ತದೆ. ಇದು ರೈಲ್ವೆ ಸ್ಟೇಷನ್. ಆಯ್ತು ನೋಡಿ, ಮರ ಗಿಡ ಬೆಳ್ಳಿ ಹೂ ಬಿಟ್ಟಾಯ್ತು. ಮೈಸೂರಿಗೆ ಬಂದಿತ್ತು ಯಾವಾಗ? ಇವತ್ತೇ. ಜೆರಾಕ್ಸ್ ಇವಾಗ ಬಂದ್ವಿ. ಸೊ ಗೈಸ್, ಇವಾಗ ನಾವು ಸರಸ್ವತಿಪುರಂ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಬನ್ನಿ, ಲೆಟ್ಸ್ ಗೋ ಗೈಸ್. ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈಗ ಬಾಲ ಬಿಚ್ಚಲಿ ಐತೆ ಅವನಿಗೆ ಅಣ್ಣ. ಬನ್ನಿ ಗೈಸ್, ಹೋಗೋಣ. ಬೇಡ ಗೈಸ್, ನಾವು ಕಾನೂನು ಪ್ರಕಾರ ಹೋಗೋಣ, ನಾವು ಕಾನೂನಿನ ವಿರುದ್ಧ ಹೋಗೋದು ಬೇಡ. ಸೊ ಗೈಸ್, ಇವಾಗ ನಾವಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಕೆಲಸ ಆಲ್ಮೋಸ್ಟ್ ಆಗುತ್ತೆ ಗೈಸ್. ಮತ್ತೆ ನಾಳೆ ಬರೋಕ್ಕೆ ಹೇಳಿದ್ದಾರೆ. ಸೊ ಇವಾಗ ನಾನು ಬರ್ತೀನಿ. ಈಗ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ದೀವಿ. ನೆಕ್ಸ್ಟು ನೋಡುವ ಗೈಸ್. ಆದರೆ ಮತ್ತೆ ಅವನು ಸುಮ್ಮನೆ ಬಿಡಲ್ಲ, ವಸೂಲಿ ಮಾಡಬೇಕು. ಏನಂತ ರೈತು? ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ಮಾಡೋದೆಯಾ? ಪೊಲೀಸವ್ರು ಅದನ್ನ ಹೇಳಿದ್ದಾರೆ. ಸೊ ಇವಾಗ ನಾವಿಲ್ಲೇ ಈ ಬೇಸಿಗೆಯಲ್ಲಿ ಫ್ರಿಜ್ ನೀರು ಕುಡಿದು ಬೇಜಾರಾಗಿ ಇವಾಗ ಮಡಿಕೆ ನೀರು ಕುಡಿಯೋಣ ಅಂತ ಮಡಿಕೆ ತಾಳಕ್ಕೆ ಬಂದಿದ್ದೀವಿ. ಅದು ಪ್ಯೂರಾ ಇಲ್ವ ಅಂತ ಗೊತ್ತಿಲ್ಲ ಅಷ್ಟೇ. ಪ್ಯೂರಾ ಇಲ್ವಾ ಗೊತ್ತಿಲ್ಲ. ಅದ್ರೊಳಗಡೆ ತೋರಿಸು, ತೋರಿಸು. ಇದು ಒಳಗಡೆ ನೋಡಿ, ವೈಟ್ ಇದೆ. ಒಳಗಡೆ ಇರೋದು ಬೂದಿನಾ? ಒಳಗಡೆ ಇರೋದು ಬೂದಿ, ಇದು ಒಳಗಡೆ ಇರೋದು ಬೂದಿ. ಸೊ ಇವಾಗ ನಾವು ಯಾರು ಸೊ ಗೈಸ್ ಬನ್ನಿ ಇವಾಗ ಹೋಗೋಣ ವಾಪಸ್. ಲೆಟ್ಸ್ ಗೋ. ಪಕ್ಕದಂಡಿಗೂ ಹಾಕೊಡ್ತಾರೆ ಗೈಸ್. ಯಾರು ನಮ್ಮ ಕನ್ನಡದ ಬಿಟ್ಟು ಯಾರು ಯಾವರು ಆಗಲ್ಲ ಗುರು. ಕಲ್ತ್ಕೊಳ್ಳಿ ಫಸ್ಟ್ ಕನ್ನಡದ, ಫಸ್ಟ್ ಕನ್ನಡ ಕಲೀರಿ ಬಡತವ. ನಾವು ಅವ್ರ ಭಾಷೆಯಲ್ಲಿ ಮಾತಾಡಂಗಾಯ್ತು. ಹೋಗಿ ಅತ್ತ ಏನು ಮಾಡೋದು, ಕರ್ಮ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಅಂಗಡಿ ಪಕ್ಕದ ಅಂಗಡಿಗೆ ಹೋದ್ರೆ ಪಕ್ಕದ ಅಂಗಡಿ ಹೇಳ್ಕೊಡ್ತಾಳ ಅಮ್ಮ. ಏನಂತ ಅಂದ್ರೆ ಜಾಸ್ತಿ, ಇನ್ನೂ ಜಾಸ್ತಿ ರೇಟ್ ಹೇಳು, ನಮ್ಮ ಹತ್ರ ತಗೊಳ್ಳಿಲ್ಲ ಅವರು ಅಂತ ಹೇಳ್ಕೊಡ್ತಾರೆ. ಎಲ್ಲ ಒಂದೇ ರಿಲೇಷನ್. ಜಾಸ್ತಿ ಎಲ್ಲಗಲ್ಲ, ಇದೇ ರೇಟ್ ಹೇಳು ಅಂತ. ಎಲ್ಲ ಬರೀ ಒಂದೇ ತಲೆ ಬಿಡೋದು. ಅಕ್ಕಿ ಯಾವ ಊರವ್ರು ನಂಬೇಡಿ, ನಮ್ಮವ್ರು ಬಿಟ್ಬಿಟ್ಟು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಓಕೆ, ಈಗ ಹನುಮತ್ತು ಪಲಾವ್ ಹೋಯ್ತಾ ಇದ್ದೀವಿ. ಅಲ್ಲ ಮಾವ ಕಾಯ್ತಾನೆ. ತಗೊಂಬರಕ್ಕೆ ಮಾಮಾ ಹೊಟ್ಟೋಗಿದೆ ನೀರು, ಅಷ್ಟು ಲೀಕ್ ಔಟ್ ಆಗ್ಬಿಟ್ಟಿದೆ. ಎರಡು ಕೂಡ ಹಂಗೆ ಆಗಿದ್ದಾವೆ. ಈಗ ಅವ್ರಿಗೆ ಮಡಿಕೆ ಇಷ್ಟ ಆಗ್ತಿಲ್ಲ.
ನಮಗೆ ಗೊತ್ತಿಲ್ಲ ಹೆಂಗ್ ಚೆಕ್ ಮಾಡ್ಬೇಕು ಗೈಸ್ ಅಂತ ಇಲ್ಲಿ ಕಾರಲ್ಲಿ ಕೂತಿದ್ವಿ ವಾರ್ ನಡೀತಿದೆ. ಎತ್ಕೊಂಡು ಹೊರ್ಟೋದ್ವಿ. ಒಂದು ಮಡಿಕೆಯ ಕತೆ ಗೈಸ್ ನೋಡಿ. ಲೇ ರೋಹಿತ್, ಲೋ ರೋಹಿತ್, ಈ ತರ ಕೊಟ್ರಿ ಯಾವ ಮದುವೆ ಅಲ್ಲ ಬೇರೆ ಹುಳಿನ ಮಾಡ್ಬಿಟ್ಟು ನಮ್ಗೆ ಒಂದು ಮಡಿಕೆಯ ಕತೆ ಅಲ್ಲ ಈ ತರ ಗೈಸ್ ನೋಡಿ. ನಾವು ದುಡ್ಡು ಕೊಡ್ತೀವಿ, ಸ್ಟ್ಯಾಂಡ್ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ. ನಿಮ್ಗೆ ಸ್ಟ್ಯಾಂಡ್ ಯಾರು ವಾಪಸ್ ಕೊಡ್ತಾರೆ? ಸ್ಟ್ಯಾಂಡ್ ಕೊಡಿ, ನಾವು ಮತ್ತೆಲ್ಲಿಂದ ಬರ್ತೀವಿ, ಶಿವಮೊಗ್ಗದಿಂದ. ಸ್ಟ್ಯಾಂಡ್ ಕೊಡಿ, ಶಿವಮೊಗ್ಗದಿಂದ ಬರ್ತಾರೆ. ಸ್ಟ್ಯಾಂಡ್ ಕೊಡಿ. ಇವರು ಶಿವಮೊಗ್ಗ, ನಾನು ಶ್ರೀಲಂಕಾ. ಈ ಮಡಿಕೆ ಸ್ಟ್ಯಾಂಡ್ ಕೊಡಿ. ಅಕ್ಕ ಗೈಸ್ ಇವಾಗ ನಾವಿಲ್ಲಿ ಹನುಮಂತಕ್ಕೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಲೆಟ್ಸ್ ಗೋ. ಅಲ್ಲ ಈಗ ಹನುಮಂತ ಪಲಾವ್ ಬಂದಿದ್ದೀವಿ. ಅವ್ರು ತಂದು ಕೊಟ್ಟಿರೋದು ನೋಡಿದ್ರೆ ನಾವು ದೂತರ ಹಿಂಗೆ ಎಡೆ ಹಾಕ್ತೀವಿ ಗೊತ್ತಾ ನೋಡಿ. ಓಪನ್ ಮಾಡ್ಬಿಟ್ಟ ದೂತರ ಹಿಂಗೆ ಎಡೆ ಕೊಟ್ಟಂಗೆ ಕೊಡ್ತವ್ರೆ ಇಲ್ಲಿ. ಗೈಸ್ ಇವಾಗ ನಾವು ಮಟನ್ ಪಲಾವ್ ತಿಂತಿದ್ದೀವಿ. ಮಸ್ತಾಗಿದೆ ಮಾತ್ರ. ಹೆಂಗಿದೆ ಪ್ರತಾಪ್? ಚೆನ್ನಾಯ್ತಾ? ಚೆನ್ನಾಗಿದೆ. ಹೆಂಗೆ ಮತ್ತೆ ಪ್ರತಾ ಫಸ್ಟ್ ಟೈಮ್ ತಿಂದಲ್ಲ ಹೆಂಗಿತ್ತು? ಫುಲ್ ತುಂಬ ಇತ್ತು. ಹಾಂ ಹಾಂ ಫಸ್ಟ್ ಟೈಮ್ ತಾನೇ ತಿಂದಿರೋದು? ಅಷ್ಟೇ. ಹಾಂ ಕ್ಯೂ ನಿಂತ್ಕೊಂಡು ನನಗೆ ತಿನ್ನೋದು ಇಷ್ಟ ಆಗಲ್ಲ, ಬಟ್ ಆದರೂ ತಿಂದಿದ್ದೀನಿ. ಹ್ಞೂ ಹೇಳೋ, ಹಂಗೆ ಹೋಯ್ತೆ ಹೇಳೋ. ಚೆನ್ನಾಗಿತ್ತು. ಹಾ. ಮತ್ತೆ ಬರ್ಬೋದು. ಹಾ. ಈ ಕಡೆ ವಿಸಿಟ್ ಕೊಟ್ಟರೆ ಒಳ್ಳೇದು. ನೀನು ಫಸ್ಟ್ ಟೈಮ್ ತಿಂದಿರೋದ? ಗಡಿಗೆ ದೂತ್ರ ಹಿಂಗೆಡೆ ಮಾಡಿದಾಗ ಹಾಕ್ತಿ ಗೊತ್ತಾ? ಹಣ್ಣು ತುಪ್ಪ ನಾವು ಅಂಟೆ ಹಾಕ್ತೀವಿ. ಹಂಗೆ ನಾಲ್ಕು ಮಳಗಿರುತ್ತೆ ಹಣ್ಣು ತುಪ್ಪ ಮಡಿಕೆ ಅಡ್ಕ. ಹಾಂ ಸುತ್ಕೊಂಬಂದ್ರು ನಿಮ್ದು ಸುತ್ಕೊಂಡು ಇದ್ರೆ ಆ ಕಡೆಯಿಂದ ಬರೋ ಈ ಕಡೆಯಿಂದ ಬರೋ ಸಿಗ್ನಲ್ ಬೇಕಾಗೋದು. ಮೈಸೂರಿಗೆ ಬಂದು ನಮ್ಗೆ ಗೊತ್ತೈತಿ ವನವಾಸ ಆಗೋಯ್ತತಿ. ಎಲ್ಲ ಸರ್ಕಲ್ ಸುತ್ತಿ ಸರ್ಕಲ್ ಸುತ್ತಕ್ಕೆ ಹಿಂಗಂತ ನಿಮ್ಗೆ ಟ್ರಾಫಿಕ್ ಆಗತ್ತೆ ಕೊಡುತ್ತಲ್ಲ. ಈಗ ಮತ್ತೆ ಇಲ್ಲಿ ರೈಟಿಗೆ ತಗೋಬೇಕು. ಅದೇನೋ ಇಲ್ಲ ಸ್ಟ್ರೈಟ್ ಹೋಗೋದು, ಸ್ಟ್ರೈಟ್ ಹೋಗೋದು. ರೈಟ್ ತಗೊಂಡ್ರೆ ಸೀದಾ ಹೈವೇ. ಗುರು ನಾನು ಡೈಲಿ ಓಡಾಡೋಕೆ ಯಾಕೆ ಮುಟ್ಟೆ ಒಲಿಸ್ತೀರಿ? ನ್ಯಾಷನಲ್ ಹೈವೇ ಹೋಗೋದು ನ್ಯಾಷನಲ್ ಹೈವೇಗೆ ಹೋದ್ ಬರವ ಚಿನ್ಮರಿ. ಎಲ್ಲ ಯಾವ ಕಡೆನವರು ಆ ಕಡೆಗೆ ಹೋಗೋದು. ಇವನು ಹೊಡೆದ್ಬಿಟ್ಟು ನಿಲ್ಲಿಸ್ತಾನೆ ಇವನು. ಇದು ನ್ಯಾಷನಲ್ ಹೈವೇ ಅಂತೆ, ಗಬ್ಬೋ ಅಂತ ಐತೆ. ಇದು ನ್ಯಾಷನಲ್ ಹೈವೇ ಅಂತೆ. ಈಗ ಬಂದಿದ್ದು ನಾವು ರೋಡ್ ಆ ಕಡೆ ಕರ್ಕೊಂಡು ಹೋಗುತ್ತದು. ಇನ್ನು ಬೇಗನೆ ಬರ್ಬೋದಿತ್ತು. ಬನ್ನಿ ತೋರಿಸ್ತೀನಿ ಗೈಸ್. ಆಯ್ತು ಬಿಡೋಣ. ಗುರು ಈ ಮೈಸೂರು ಗಾಡಿ ಓಡ್ಸಕ್ ಬರ್ತದ ಅಂತ ಗಾಡಿ ಓಡ್ಸಕ್ ಬರ್ಲಿಲ್ಲ ಅಂದ್ರೆ ಹೆಂಗ್ ಬತ್ತೀನಿ ಗೊತ್ತಾ? ನೀನಾ ಬತ್ತೀಯ ಬಸ್ ಡ್ರೈವರ್? ಇಲ್ಲಿ ಬರ್ತದಲ್ಲ, ಇಲ್ಲಿ ಬಸ್ ಐತೆ ನೋಡಲ್ಲಿ. ಅಲ್ಲಿ ಒಳಗೆ ಯಾವ್ಯಾವ ರೂಟ್ ಇರ್ತವೆ ಬಸ್ ಸ್ಟ್ಯಾಂಡ್ಗಳು, ಅವನ್ನೆಲ್ಲ ನಿಲ್ಲಿಸ್ತಾ ಬರೋದು ಬೇಡವಾ? ತಮಿಳ್ನಾಡು ಗಾಡಿ ಇದು. ಈ ಕಡೆ ಯಾವ ಸ್ಟಾಪ್ ಇಲ್ಲ ನೋಡಿ, ಬಸ್ ಬರ್ತಾವ ಅಲ್ಲಿ ಹಿಂಗಾಸ್ ಬರೋದು. ಇದು ಇವರೆಡ್ಗೆ ಬರ್ತಿದ್ದಾನೆ. ಕನ್ಸ್ಟ್ರಕ್ಷನ್ ನಡೀತಾ ಇರೋ ಕಾರಣಕ್ಕೆ ನಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ. ದಯವಿಟ್ಟು ನಿಮ್ಮ ಮೈಸೂರವರು ನೀರು ಹರಿಯಂಗೆ ನಿಲ್ಸವ್ರೆ. ಏನ ಮಾತಾಡ್ತಾರಪ್ಪ, ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡ್ಬಾರ್ದು. ಇಲ್ಲಿವರೆಗೂ ಹೋಗಿದೆ ನೋಡ್ಕೊಳ್ಳಿ. ನೀವು ಬೆಂಗಳೂರಿಗಿಂತ ಹೆಚ್ಚಾಗೈತಿ ಇವಾಗ. ಬರೀ ಇದು ಒಂದು ಅಷ್ಟೇ ಕಣ ಫ್ಲೈಓವರ್ ಆಯ್ತೈತಲ್ಲ. ಏನ ಇದು ಪಕ್ಕ 200 ರೂಪಾಯಿ 3 ಹೇಳ್ತಾನೇನೋ. ಇಷ್ಟಪ್ಪ ಇರೋವ ಪಕ್ಕ ಹೇಳ್ತಾನೆ. ಫ್ರೆಂಡ್ಸ್ ಇವಾಗ ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸಿದೆ ಫ್ರೆಂಡ್ಸ್, ಬಟ್ ಅವ್ರು ಆಗ್ಲೇ ಮೂವ್ ಆಗ್ಬಿಟ್ರು ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಹಾಯ್ ಫ್ರೆಂಡ್ಸ್, ಅಲ್ಲೇ ಫ್ರೆಂಡ್ಸ್ ಇಲ್ಲಿ ಬಂದಿರ ಹೊಂಟೋಗ್ಬಿಟ್ರು ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್. ಕೆಳಕ ಅಂತ ಹೇಳಿ ಅಯ್ಯೋ ಸ್ಟಾಪ್ ಆಗ್ಬಿಡ್ತಲ್ಲ. ಇದು ಮಣಿಪಾಲ್ ಹಾಸ್ಪಿಟಲ್. ಯಾರು ನಿಮ್ಮೂರಲ್ಲಿ ಚಿಕ್ಕ ತರ ಆಡಿದ್ರೆ ಇಲ್ಲಿ ಸೇರಿಸ್ಬಿಡಿ. ಈಗ ನಾವೀಗ ಪೂಜಾರ ಹಬ್ಬ ಇದ್ದಿದ್ದೀವಿ ನೋಡ್ಕೊಳ್ಳಿ. ನಾವೀಗ ಪೂಜಾರ ಹಬ್ಬ ಇದ್ದೀವಿ. ಶುಕ್ಲಾಂಬರಂ ವಿಷ್ಣು ಶಶಿವರ್ಣ ಜಲ್ದಿ ಟ್ರಾಫಿಕ್ ಕ್ಲಿಯರ್ ಆಗಲಿ. ಸ್ವಾಹ ಸ್ವಾಹ ಸ್ವಾಯ ಸ್ವಾಯ. ಯಾವ ಸರ್ಕಲ್ ಇದು? ಇದಾ ಮಣಿಪಾಲ್ ಹಾಸ್ಪಿಟ್ಲು. ಓಂ ಮಣಿಪಾಲ್ ಟ್ರಾಫಿಕ್ ಜಲ್ದಿ ಕ್ಲಿಯರ್ ಆಗಲಿ. ಸ್ವಾಹ. ಆಮೇಲೆ ಓಂ ಓಂ ಸ್ವಾಹ ಸ್ವಾಹ ತೇ ದೇವಿ ಸ್ವಾಹ.
ಟ್ರಾಫಿಕ್ ಒಂದೊಂದು ಸಾಂಗ್ ಕೇಳ್ಕೊಳ್ಳಿ. ಕುಂತಲ್ಲಿ ಕೋರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನು ಆಯ್ತಾಯ್ತಲ್ಲ, ಏನಕ್ಕೆ ಮತ್ತೆ ಇಲ್ಲ, ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ, ಆ ಪ್ರಾಯ ಬಂದ್ರೆ. ಅಯ್ಯೋ ಅಯ್ಯೋ ಆಗ್ತಾ ಇಲ್ಲ ನನಗೆ. ಕೋಸ್ಟರು ಜ್ಯೂಸ್ ಕುಡಿದವ್ರೆ ಫಾಂಟ, ಯಾಕಂದ್ರೆ ಇಲ್ಲಿ ಗಡ ಗಡ ಕಾಣಿಸ್ಬೇಕಲ್ಲ. ಬೆಳಗ್ಗೆ ತಾನೇ ನಾನು ಹೇಳ್ದೆ, From picking my dress to his dress. ಅಲ್ಲ ಬೆಳಗ್ಗೆ ತಾನೇ ಹೇಳ್ದೆ ಗಾಡಿ ರಿಪೇರಿ ಆಯ್ತು ರಿಪೇರಿ ಎಲ್ಲ ಆಗಿಲ್ಲ, ಏನೋ ಒಟ್ಟು ಆಯ್ತು ಅಂತ ಹೇಳ್ದೆ. ಹಾಗಾದ್ರೆ ಏನೋ ಒಂದು ಐತೆ ಅಂತೀಯ? ಇಲ್ಲ ಅವಾಗ ಇದು ಕಂಪಲ್ಸರಿ ಇದು ಆಗುವಂತ ಜಾಗ. ದಯಮಾಡಿ ನೀವು ಓ ಅಶಿಯ 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 ಸರಿ ಈ ಕಡೆ ಈಗ ಅಲ್ಲಿ ಕೇರ್ಬೇಡ ಗಾಡಿ ಬಂದಿದೆ, ಅದ್ ನೋಡಿ. ಲವ್ ಯು ಕೇರ್ಪೇಟೆ. ಗಾಯ್ಸ್ ಕೊನೆಗೂ ಹನುಮಂತ ಪಲಾವ್ ತಿನ್ಕೊಂಡು ಮೈಸೂರು ನೋಡ್ಕೊಂಡು ಎಲ್ಲ ಊರಿಗೆ ಬಂದ್ಬಿಟ್ಟಿದ್ವಿ. ಈಗ ಪ್ರಜ್ವಲ್ ಅವರು ಕನ್ನಡಕ ಹಾಕೊಂಡು ಗಾಡಿ ಓಡಿಸಿದ್ದಾರೆ, ನಾವು ಟೈಟ್ ಆಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದೀವಿ. ಅವರು ಸ್ಮೈಲು, ಮಕ್ಕದಲ್ಲಿ ಸ್ಮೈಲು. ಪ್ರಥಮ ಮಾಮ ಅವರು ಫುಲ್ಲು ಯಾಕೋ ಡಿಪ್ರೆಷನ್. ನೀವೆಲ್ಲಾರ ಕಿಕ್ಕೇರಿಗೆ ಬಂದ್ರೆ ಇದೇ ಬೇಕ್ರಿ ನೋಡ್ಕೊಬಿಡಿ. ಊರೇ ನಮ್ಮ ಅಣ್ಣವರು ಏನೇ ಬೇಕಂದ್ರೆ ಕೇಕ್, ಎಂಥ ಕೇಕ್ ಅದು ಕೇಳಿ ಮಾಡ್ಕೊಡ್ತಾರೆ. ಚಿಕ್ಕ ಬೇಕಿ ಚಿಕ್ಕದಿದ್ರೆ ಮಾಡಿಸಿ, ದೊಡ್ಡದು ಲೆಕ್ಕೇಟ್ ಆಗಿರೋದಿದೆ. ಡಾರ್ಕ್ ಕೋಸ್ಟ್ ಅವರು ಮನ್ಸ ಫುಲ್ಲು ಜಿಂಗಲಕ ಲಕ್ಕಲಕ ಬರೋ ರೆಡಿ ಆಗ್ರೆ. ಇದು ಬೇಕ್ರಿ ನೋಡಿ. ನಮ್ಮ ಅಪ್ಪ ಮಾಮ ಕೈಗಳಿಗೂ ಮನಸ್ಸಿದೆ, ಅವ್ರನ್ನ ಬೈಬೇಡಿ, ನಿಯತ್ ತುಂಬಾನೇ ಇದೆ. ಯಾಕೋ ನಾನು ತಂದಿರೋ ಆಯ್ತು ಇಲ್ಲಿ ಮಾಮ ನೋಡಿದಿ, ಅಲ್ಲಿ ನೋಡಿದಿ ಹೆಂಗ್ ಕೇಳ್ತೈತಂತವ, ಹೆಂಗ್ ಕೇಳ್ತೈತೆ ನೋಡು. ಸಾಕೇಳ ನಾಯ ಇದು. ಟ್ಯಾಂಕ್ಸ್ ಕೇಳು, ಟ್ಯಾಂಕ್ಸ್ ಕೊಡುತ್ತೆ ನೋಡಿ, ಭಾಳ ನಡೆಸ್ತೈತೆ. ನಮ್ಮ ಗೌಡ್ರು ನಾಯಿದು ಹಾಕ್ತಿದ್ದಾರೆ, ಅವನಿಗೆ ಜಾಸ್ತಿ ಗುರು. ಸಾರಿ ಗಾಯ್ಸ್, ಈಗ ಪ್ರಜ್ವಲ್ ಡಾರ್ಕ್ ಕೋಸ್ಟ್ 28 ಅವರು 28 ಮೇಲೆ ಗಾಡಿ ಎತ್ತಿಲ್ಲ, ಈಗ 40ಕ್ಕೆ ಏರ್ಸ್ಬಿಟ್ರು. ನಿಮ್ಮ ಅಚ್ಚುಮೆಚ್ಚಿನ ಪ್ರೀತಿಯ ಡಾರ್ಕ್ ನಾಯಕ ನಮ್ಮ ಊರಿಗೆ ಆಡ್ರಿ. ನಮ್ಮ ಅಡಿಕೆ ನಿಮ್ಗೆ ಮೈಸೂರಲ್ಲಿ ಎಷ್ಟು ಯಾಮಾರಿಸ್ತಾರಂದ್ರೆ, ಇವತ್ತು ಡಾರ್ಕ್ ಕೋಸ್ಟ್ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೋಗ್ಬಿಟ್ಟಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕೇನ್ರಿ ನಿಮ್ಗೆ? ಕೊಡ್ಬೇಕೇನ್ರಿ? ಯಾವ್ರಿ ನಿಮ್ದು? ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ಅಂತ ಫುಲ್ ರಸ್ಕೆ ಬಿಟ್ಟಿದ್ರು. ಮತ್ತೆ ಅವ್ರು ಮಾತಾಡಿದ್ ಸರಿನಾ ಹೇಳಂಗಾರೆ? ಅವ್ನ ಮಾವು ಬಡತ ಮಾಕ್ ಕೊಡ್ಬಿಟ್ಟು ವಾಪಸ್ ಕೊಡಲ್ಲ, ಎಕ್ಸ್ಚೇಂಜ್ ಕೊಡ್ತೀವಿ ಅಂತ ಹೇಳಿದ್ರು. ಈ ಒಮ್ಮನೆ ಹುಡುಗಿರ ನಂಬಡಿ ಫ್ರೆಂಡ್ಸ್, ಹುಡುಗಿರ ನಂಬಡಿ. ನಮ್ ಡಾರ್ಕ್ ಕೋಸ್ಟ್ ಅವರು ನಮ್ಮೂರ ಹುಡುಗಿ ಸ್ವಲ್ಪ ಫೋನ್ ಮಾಡ್ರಿ, ಎತ್ತತಾಳ ಇಲ್ವಾ ಅದೇ ಡೌಟ್. ಇದನ್ನ ಇವರು ಪಕ್ಕ ರಿವ್ಯೂ ಹಾಕ್ಲೇಬೇಕು. ಆ ಹುಡುಗಿ ಆಗ್ತೊಳ್ಳ ಗೊತ್ತಿಲ್ಲ, ಎತ್ತಿದ್ರೆ ನೀ ಎತ್ತಳಿ ಇರೋ ಹುಡುಗಿ ಅಂತ, ಇಲ್ಲ ಅಂದ್ರೆ ಇವ್ರಿಗೆ ಟ್ರೋಫಿ ಹಾಕಿರೋ ಹುಡುಗಿ ಅಂತ. ಅಯ್ಯವ್ವಾ ನನ್ಗೆಲ್ಲ ಟೋಪಿ ಅವನಿಗೆ ಒಟ್ಟಲ್ಲಿ ಯಾರು ಒಟ್ಟು ಹಾಕ್ತಾರೆ, ಒಟ್ಟನ್ನ ಹಾಕೋಸ್ಕೊತಾರೆ. ಒಟ್ಟನೆ ನಾಕ್ ಗುರು ಎತ್ತೋಗಿಲ್ಲ ಗುರು. ಅವ ಅಕ್ಕ ಮುಖ ನೋಡ್ಬಿಟ್ಟು ನಂಗೆ ನಗಬಿಡ್ತು, ಮಡಕೆ ಎತ್ಕೊಂಡ್ ಹೋಗ್ಬಿಟ್ಟೆ. ಇವ್ರು ಅರ್ಧ ಗಂಟೆ ತನಕ ಮಾತಾಡೋರ ಲೆಕ್ಕ ಹಾಕಲ್ಲ ನೀವು. ಅರ್ಧ ಗಂಟೆ ಮಾತಾಡೋರೆ ಇವ್ರು ಚಂದ್ರಪ್ಪನ ದೂರ ಆಗುತ್ತೆ, ಇಬ್ರಿಗೂ ಅರ್ಧ ಆಗುತ್ತೆ. ಅದ್ರಲ್ಲಿ ಬೇರೆ ನಮ್ ಕಾಲೇಜ್ ಪಕ್ಕದ ಕಾಲೇಜ್ ಅವರು ನಾನೇ ಮಾತಾಡ್ತಾರ ಬ್ರೋ. ಇವ್ರಿಬ್ರು ಸೆಂಟ್ ಜೋಸಫ್, ನಮ್ದು ಮಹಾಜನ ಕಾಲೇಜು ಅಲ್ಲ, ಒಂದು ಮಹಾರಾಣಿ ಕಾಲೇಜ್ ಒಂದು ಬಂದ್ಬಿಟ್ಟು ಮಹಾಜನ ಕಾಲೇಜ್ ಅಂತ ಕೇಳಿ. ಯಶು ರಾಕಿಂಗ್ ಸ್ಟಾರ್ ಯಶು ಎಲ್ಲ ಅಲ್ಲೇ ಓದಿರೋದು. ಆಮೇಲೆ ಚಂದನ್ ಶೆಟ್ಟಿ ಲವರ್ ಬ್ರೇಕಪ್ ನಿವೇದಿತ ಅಲ್ಲೇ ಓದಿರೋದು. ಇದು ನಮ್ಮ ಊರು ನೋಡಿ. ಇವರು ನಮ್ಮ ಬತ್ತರವ್ರು, ಇವರು ಪೂಜಾರಪ್ಪನವ್ರು, ಎಲ್ಲಮ್ಮ ಪೂಜಾರಪ್ಪನವ್ರು. ಇದು ನಮ್ಮೂರಲ್ಲ, ನೀರು ಕಮ್ಮಿ ಆಗ್ಬಿಟ್ಟಿದೆ, ಬೇಜಾರು ಮಾಡ್ಕೊಬಿಡಿ. ಈಗ ನಮ್ಮ ಮನೆಗೆ ಹೋಗ್ತಾ ಇದೀವಿ ಅಂದಿವಿ. ಕಳ್ಸದೆ ನಿನ್ನ ಐಫೋನ್ ತಗೊಂಡ್ರೆ ಅಪರೂಪಕ್ಕೆ, ಐಫೋನು ಕೊಡಲ್ಲ, ಈ ಬಾಡಿನೂ ಹೋಗಲ್ಲ. ಇದೆ ನಮ್ಮ ಊರು ಸಿದ್ದಾಪುರ, ಅಂದ್ರೆ ದೋರನಹಳ್ಳಿ.
ಸಿದ್ದಾಪುರ ಅಂತ. ಸಿದ್ದಾಪುರದಮ್ಮ ಎಲ್ಲಮ್ಮ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಲ್ಲಿ ಕಾಣಿಸ್ತಾ ಐತೆ. ತಡ್ರಿ ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಆರ್ಚ್ ಎಲ್ಲ ಗುರು ಬಾವುಟ ಕಾಣಿಸ್ತೈತೆ. ಅದು ನಮ್ಮ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ. ವೆಂಕಟರಂಗ ಸ್ವಾಮಿ ವೆಂಕಟರಮಣ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಸಿದ್ದಾಪುರ ದೋರೆನಹಳ್ಳಿ. ಜೋಡಿ ಬಸವೇಶ್ವರ ಸ್ವಾಮಿ, ಮಾರಮ್ಮ, ಎಲ್ಲಮ್ಮ. ಆಮೇಲೆ ನಮ್ಮೂರ್ ದೇವ್ರನ್ನ ಏನ್ ಮಾಡ್ರು ಗೊತ್ತಾ, ಕಾಳಿನಲ್ಲಿ ಅಂತ ಇದೆ, ಸುನ್ನಿಕೆತ್ತನಹಳ್ಳಿ ಅಂತ. ಅವರು ನಮ್ಮೂರ್ ದೇವ್ರನ್ನ ಹೊತ್ಕೊಂಡು ಹೋಗ್ಬಿಡ ಕತ್ಕೊಂಡು. ಅವರು ಗುಡಿಗೆ ಅಲ್ಲಿ ಏನಾಯ್ತು ಅಂದ್ರೆ ಇಲ್ಲಿಂದ ನಮ್ಮೂರಿಂದ ಎತ್ಕೊಂಡು ಹೋಗುವಾಗ ಅವ್ರಿಗೆಲ್ಲ ಹೊಟ್ಟೆ ನೋವು ಬಂದ್ಬಿಟ್ಟು ಅಲ್ಲೇ ದೇವ್ರ ಮಾಡ್ಬಿಟ್ಟವ್ರೆ. ಆ ದೇವ್ರು ನಮ್ಮೂರ್ ಕಡೆ ಟರ್ನ್ ಆಗಿ ಮಕ್ಕನ ಕತ್ತಿ ಹಿಂಗ್ ಸೈಡ್ ಇರೋ ಕತ್ತಿ ಹಿಂಗ್ ಕಡೆ ಕಳಿಸ್ತದೆ. ಇದು ಬೇಕಾರೆ ಯಾವಾಗಾರ ಇವರು ನಿಮ್ ಡಾಲ್ಕೋಸ್ಕರ ಬಂದ್ರೆ ಜಾತ್ರೆ ಕಡಿತೀವಿ, ಆಗ ಅವ್ರನ್ನ ನೀಟಾಗಿ ಹಾಕೊಡ್ತೀವಿ ನೋಡ್ತೀವಿ. ನಮ್ಮೂರಲ್ಲಿ ಈಗ ನಾನು ಟಮಟೆ ಬೇರೆ ತಂದ್ಬಿಟ್ಟಿದ್ವಿ, ಸಂಜೆಗೆ ಟಮಟೆ ಬಡಿತೀವಿ. ಇವ್ರು ಇತ್ತೆಲ್ಲ ಅಂತಾರೆ ಅದು ತೇರಲ್ಲ, ಅದು ಡೆಕೋರೇಷನ್. ಈಗ ಮನೆಗೆ ಬರ್ತಾ ಇದೀವಿ. ಐಟಿ ಪಾರ್ಕ್ ಇದೆ, ಪಾರ್ಕಿಂಗ್ ಜಾಗ. ಈಗ ಅಲ್ಲಿ ಕಾಯ್ತವ್ರೆ ನನಗೋಸ್ಕರ, ನಮ್ಮ ಹುಡುಗರಲ್ಲಿ ಕಾಯ್ತಾ ಇದ್ದಾರೆ. ಹಾಂ ಬನ್ನಿ. ಓ ಮಡಕಿ ಹೊಡೆದೈತೆ ಅನ್ಕಂಡೆ. ಚೆನ್ನಾಗಿದ್ದಾರೆ ನೋಡಿ ಹೆಂಗ್ ಓಡ್ಬರ್ತಾರೆ. ಟಮಟೆ ಬಂದ ತಕ್ಷಣ ಡಾರ್ಕ್ ಕೋಸ್ಟರ್ಗೆ ನಮ್ಮೂರಿಗೆ ಬಂದ ತಕ್ಷಣ ನಾಯಿ ಅಟ್ಯಾಕ್ ಆಗ್ತಿದೆ ನೋಡಿ. ನಮ್ಮ ಟಾಪಿ ನನ್ನ ಡಾರ್ಲಿಂಗು ಅಲ್ಲ ನನ್ನ ಮಗ, ಇವನು ನನ್ನ ಮಗನೇ, ಅವನು ನನ್ನ ಮಗನೇ.